ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ತುಂಬ ಸಣ್ಣ ಹಾಗೂ ಬಹಳನೇ ಪ್ರಸಿದ್ಧಿಯನ್ನು ಪಡೆದ ಕವಿತೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕವಿತೆಯನ್ನು ಶೇಕ್ಸ್ಪಿಯರ್ ಅವರು ಒಂದು ಲಿವಿಂಗ್ ರೆಕಾರ್ಡ್ ಎಂದು ಹೇಳುತ್ತಾರೆ. ಯಾಕೆಂದರೆ ನಾನು ಬರೆದಂಥ ಈ ಕವಿತೆ ಎಲ್ಲಿ ತನಕ ಒಂದು ರೆಕಾರ್ಡ್ ಆಗಿರ್ತದೆ ಅಂದರೆ ಜಜ್ಮೆಂಟ್ ಡೇ ಯಾವಾಗ ಬರ್ತದೆ ನನ್ನ ಬದುಕಿನ ಅಲ್ಲಿ ತನಕನೂ ಒಂದು ಜೀವಂತ ರೆಕಾರ್ಡ್ ಆಗಿ ಇರ್ತದೆ. ದೊಡ್ಡ ದೊಡ್ಡ ಸ್ಮಾರಕಗಳು, ಮಾನ್ಯುಮೆಂಟ್ಸ್ಗಳು ಸಮಯ ಕಳೆದ ಹಾಗೆ ಕೊನೆಗಾಣ್ತದೆ, ನಾಶ ಹೊಂದುತ್ತದೆ, ಕೊನೆಗೊಂದು ದಿನ ಅದು ಇಲ್ಲದಾಗ್ತದೆ. ಆದರೆ ನಾನು ಬರೆದಂತಹ ಈ ಕವಿತೆ ಕೊನೆಯ ತನಕನೂ ಕೊನೆಯಾಗುವುದು ಅಂತಲೇ ಇಲ್ಲ, ಓದುಗರ ನೆನಪಲ್ಲಿ ಯಾವತ್ತೂ ಶಾಶ್ವತವಾಗಿರ್ತದೆ. ಕವಿತೆಯಲ್ಲಿ ಮುಂದುವರಿದು ಏನು ಬರೆದಿದ್ದಾರೆ ನೋಡೋಣ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್ ಶಲ್ ಔಟ್ಲಿವ್ ದಿಸ್ ಪವರ್ಫುಲ್ ರೈಮ್. ಬೃಹತ್ತಾದ ದೊಡ್ಡದಾದ ಕಲ್ಲು ಸಿಗ್ತದೆ, ಅದರ ಹೆಸರು ಮಾರ್ಬಲ್ ಅಂತ. ಅದರಿಂದ ಚಂದದ ತುಂಬ ಸುಂದರವಾದ ಬ್ಯೂಟಿಫುಲ್ ಆಗಿರುವಂತಹ ಮಾನ್ಯುಮೆಂಟ್ಸ್ಗಳನ್ನು ರಾಜರಾಣಿಯರು, ರಾಜಕುಮಾರರು, ರಾಜಕುಮಾರಿಯರು ಮಾಡಿಸ್ತಾರೆ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಕಾಸ್ಟ್ಲಿ ಆಗಿರೋ ಮಾರ್ಬಲ್ ಅಂದರೆ ಬ್ಯೂಟಿಫುಲ್ ಆಗಿರೋ ಬಿಳಿ ಬಣ್ಣದಿಂದ ಮಾಡಿದ ಮಾರ್ಬಲ್ ಇರಬಹುದು, ಅಥವಾ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂದರೆ ಚಿನ್ನದಿಂದ ಮಾಡಿದ, ಚಿನ್ನದ ಕಸೂತಿ ಕೆಲಸದಿಂದ ಮಾಡಿದ ಅಥವಾ ಚಿನ್ನದಿಂದ ಮುಚ್ಚಲ್ಪಟ್ಟ ಸ್ಮಾರಕಗಳು, ಮಾನ್ಯುಮೆಂಟ್ಸುಗಳು ಇರಬಹುದು. ಆಫ್ ಪ್ರಿನ್ಸೆಸ್, ಇದೆಲ್ಲವನ್ನು ಮಾಡುವಂತಹದ್ದು ಪ್ರಿನ್ಸ್ಗಳು ಅಥವಾ ರೂಲಿಂಗ್ ಕ್ಲಾಸಿಗೆ ರಾಜ್ಯವನ್ನು, ಅಧಿಕಾರವನ್ನು ಹಿಡಿದಂತಹ ತುಂಬ ಅಧಿಕಾರಿಶಾಹಿ ವರ್ಗದವರು ಮಾಡಿರುವಂತಹ ಕೆಲಸಗಳು. ಇವುಗಳು ಯಾವುದು, ಇವರು ಮಾಡಿದಂತಹ ಈ ವರ್ಕ್ಗಳು, ಕೆಲಸಗಳು, ಈ ಬ್ಯೂಟಿಫುಲ್ ಆದ ಸ್ಮಾರಕಗಳು ಯಾವುದು ನಾನು ಬರೆದಂತಹ ಈ ಪವರ್ಫುಲ್ ರೈಮ್ ಏನಿದೆ ಅದಕ್ಕೆ ಈಕ್ವಲ್ ಅಲ್ಲ, ಅಷ್ಟು ಶಾಶ್ವತ ಅಲ್ಲ. ಬಟ್ ಯು ಶೆಲ್ ಶೈನ್ ಮೋರ್ ಬ್ರೈಟ್ ಇನ್ ದೀಸ್ ಕಾಂಟೆಂಟ್ಸ್ ದ್ಯಾನ್ ಅನ್ಸ್ವೆಪ್ಟ್ ಸ್ಟೋನ್ ಬಿಶೆಂಬರ್ಡ್ ವಿತ್ ಸ್ಲಟಿಶ್ ಟೈಮ್. ಮುಂದುವರೆದು ಕವಿ ಹೇಳ್ತಾರೆ ಈ ಎರಡು ಸಾಲುಗಳಲ್ಲಿ, ಈ ಕವಿತೆಯಲ್ಲಿ ಯಾರ ಹೆಸರನ್ನು ಮೆನ್ಷನ್ ಮಾಡಿದೆ ಆ ವ್ಯಕ್ತಿಯ ಹೆಸರು ತುಂಬಾ ಬ್ರೈಟಾಗಿ, ಬ್ಯೂಟಿಫುಲ್ ಆಗಿ, ಯಾವತ್ತೂ ಶಾಶ್ವತವಾಗಿ ಹೊಳಿತಾ ಇರ್ತದೆ. ಈ ಕವಿತೆಯಲ್ಲಿ ಮೆನ್ಷನ್ ಆದ ನಂತರ ಆ ವ್ಯಕ್ತಿಯ ಹೆಸರು ತುಂಬಾ ಶೈನ್ ಆಗ್ತದೆ, ಬ್ರೈಟಾಗಿ ಹೊಳಿತದೆ, ತುಂಬ ಒಳ್ಳೆಯ ಹೆಸರನ್ನು ಪಡೀತದೆ. ಯಾವುದೇ ಸ್ಟ್ಯಾಚ್ಯುಗಳು, ಯಾವುದೇ ಮಾನ್ಯುಮೆಂಟ್ಸ್ಗಳು ಅಷ್ಟೊಂದು ಹೆಸರನ್ನು, ಖ್ಯಾತಿಯನ್ನು ಪಡೆಯೋದು ಸಾಧ್ಯ ಇಲ್ಲ. ಇಲ್ಲಿ ಬಿಸ್ಮೇರ್ ಅಂದರೆ ಗಲೀಜು ಮಾಡುವಂತಹದ್ದು, ಹಾಳಾಗುವಂಥದ್ದು ಅಥವಾ ನಾಶಗೊಳ್ಳುವಂತಹದ್ದು. ಟೈಮನ್ನು ಇಲ್ಲಿ ಸ್ಲಟಿಶ್ ಟೈಮ್ ಅಂತ ಹೇಳಲಾಗಿದೆ. ಸ್ಲಟಿಶ್ ಅಂದರೆ ಒಂದು ಮೊರಾಲಿಟಿ ಇಲ್ಲದಂತಹ ಸಮಯ. ಕಂಟೆಂಟ್ ಅಂದರೆ ಈ ಕವಿತೆಯಲ್ಲಿ ಯಾವ ಕಂಟೆಂಟನ್ನು ಬರೆದಿದೆ ಆ ಕಂಟೆಂಟ್ನ ಕುರಿತಾಗಿ. ವೆನ್ ವೇಸ್ಟ್ಫುಲ್ ವಾರ್ ಶಲ್ ಸ್ಟೇಟಸ್ ಓವರ್ ಟರ್ನ್, ಇಲ್ಲಿ ವಾರನ್ನು, ಯುದ್ಧವನ್ನು ವೇಸ್ಟ್ಫುಲ್ ವಾರ್ ಅಂತ ಹೇಳ್ತಾರೆ. ವಾರಿಂದ ಎಷ್ಟೋ ಕಷ್ಟ ನಷ್ಟಗಳು, ಜೀವಹಾನಿ, ಆಸ್ತಿಹಾನಿ ಎಲ್ಲ ಆಗ್ತದೆ. ಆದರೆ ಕೊನೆಗೆ ಬರುವಂತಹ ರಿಸಲ್ಟ್ ಏನು, ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರುವುದಿಲ್ಲ. ಯಾರಿಗೂ ಅದರಿಂದ ಶಾಂತಿ, ನೆಮ್ಮದಿ ಅನ್ನೋದು ಸಿಗೋದೇ ಇಲ್ಲ. ಈ ಯುದ್ಧಗಳಿಂದಾಗಿ ದೊಡ್ಡ ದೊಡ್ಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸ್ಟ್ಯಾಚ್ಯುಗಳು ಹಾಳಾಗಿ ಹೋಗ್ತದೆ. ಆ್ಯಂಡ್ ಬ್ರಾಯ್ಲ್ಸ್ ರೂಟ್ ಔಟ್ ದ ವರ್ಕ್ ಆಫ್ ಮೇಸನ್ರಿ, ಇಲ್ಲಿ ಬ್ರಾಯ್ಸ್ ಅಂದರೆ ಯುದ್ಧ, ರೂಟ್ ಔಟ್ ಅಂದರೆ ನಾಶ ಮಾಡೋದು, ಅದರ ಮೂಲಕ್ಕೆ ಕೊಂಡೋಗುವಂತಹದ್ದು. ವರ್ಕ್ ಆಫ್ ಮೇಸನ್ರಿ ಅಂದರೆ ರಾಜನ ಅರಮನೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು, ಅವರೆಲ್ಲರ ವರ್ಕ್ ಏನಿತ್ತು ಅಷ್ಟೊಂದು ಕಾಸ್ಟ್ಲಿ, ತುಂಬ ಕಲಾತ್ಮಕವಾದ ಕೆಲಸಗಳೇನಿತ್ತು ಎಲ್ಲವನ್ನು ಈ ಯುದ್ಧ ಕ್ಷಣದಲ್ಲಿ ನಾಶ ಮಾಡಿ ಹಾಕ್ತದೆ. ನಾರ್ ಮಾರ್ಸ್ ಹಿಸ್ ಸ್ವಾರ್ಡ್ ನಾರ್ ವಾರ್ಸ್ ಕ್ವಿಕ್ ಫೈರ್ ಶೆಲ್ ಬರ್ನ್ ದ ಲಿವಿಂಗ್ ರೆಕಾರ್ಡ್ ಆಫ್ ಯುವರ್ ಮೆಮರಿ. ಇಲ್ಲಿ ಮಾಸ್ ಅಂದರೆ ಯುದ್ಧಗಳ ದೇವತೆ, ಯುದ್ಧ ಮಾಡುವಂತಹ ದೇವತೆ, ಗಾಡ್ ಆಫ್ ವಾರ್. ಅವನ ಸ್ವಾರ್ಡಿನಂತೆ ಅಲ್ಲದೆ ಅವನ ತಲ್ವಾರ್ ಅಥವಾ ಅವನು ಯುದ್ಧ ಮಾಡುವ ರೀತಿಯ ಅದರಿಂದ ಉಂಟಾಗುವಂತಹ ಬೆಂಕಿ ಯಾವುದೂ ಕೂಡ ಈ ಲಿವಿಂಗ್ ರೆಕಾರ್ಡ್ ಆಫ್ ಯುವರ್ ಮೆಮೊರಿ, ನಿಮ್ಮ ಮೆಮೊರಿಯಲ್ಲಿರುವಂತಹ, ಓದುಗನ ಮೆಮೊರಿಯಲ್ಲಿರುವ ಆ ಲಿವಿಂಗ್ ರೆಕಾರ್ಡ್ ಏನಿದೆ ಅಂದರೆ ಈ ಪೋಯಮ್ ಏನಿದೆ ಅದನ್ನು ನಾಶ ಮಾಡೋದು ಸಾಧ್ಯವೇ ಇಲ್ಲ. ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ಗಳು, ಬಿಲ್ಡಿಂಗ್ಗಳು ಅಥವಾ ಗ್ರೇಟ್ ವರ್ಕ್ ಅಂತ ಕರೆಸಿಕೊಂಡದ್ದು ಏನೆಲ್ಲ ಇದೆ ಎಲ್ಲವೂ ನಾಶ ಆಗಿ ಹೋಗ್ತದೆ. ಆದರೆ ನಿಮ್ಮ ಮೆಮೊರಿಯಲ್ಲಿರುವ ನಾನು ಬರೆದಂತಹ ಕವಿತೆಯ ಸಾಲುಗಳು ಯಾವತ್ತೂ ಶಾಶ್ವತವಾದ ವಸ್ತುಗಳಾಗಿ, ನೆನಪುಗಳಾಗಿ ಅಥವಾ ಕಂಟೆಂಟ್ಗಳಾಗಿ ಉಳಿತದೆ. ಗೇನ್ಸ್ ಡೆತ್ ಆ್ಯಂಡ್ ಆಲ್ ಒಬ್ಲಿವಿಯಸ್ ಎನ್ಮಿಟಿ ಶೆಲ್ ಯು ಪೇಸ್ ಫೋರ್ತ್. ಗೇನ್ಸ್ ಡೆತ್ ಅಂದರೆ ನಿನ್ನ ಡೆತ್ ಆಗುವ ಮೊದಲು, ಆ ಕ್ಷಣದ ಹಿಂದಿನ ಕ್ಷಣ ಕೂಡ. ಆಲ್ ಒಬ್ಲಿವಿಯಸ್ ಎನ್ಮಿಟಿ ಅಂದರೆ ನಿನಗೆ ಗೊತ್ತಿರದೇ ಇರುವಂತಹ ಶತ್ರುಗಳು ಕೂಡ ಎಲ್ಲವನ್ನ ನಾಶ ಮಾಡಿ ಹಾಕ್ಬೋದು, ಆದರೆ ನಿನ್ನ ಕವಿತೆಗಳನ್ನಲ್ಲ. ಯುವರ್ ಪ್ರೈಸ್ ಶಲ್ ಸ್ಟಿಲ್ ಫೈಂಡ್ ರೂಮ್, ನಿನ್ನ ಈ ಸಾಧನೆ ಏನಿದೆ, ಈ ಕವಿತೆ ಏನಿದೆ ಅದು
ಈ ಜನ್ರೇಷನ್ ಮಾತ್ರ ಅಲ್ಲ, ಮುಂದೆ ಬರುವಂತಹ ಹೊಸ ಪೀಳಿಗೆಗೂ ಕೂಡ ಅದು ತಲುಪ್ತದೆ, ಅವರ ಮನಸ್ಸಲ್ಲಿ ಕೂಡ ಶಾಶ್ವತವಾಗಿ ಉಳಿತದೆ. ಈವನ್ ಇನ್ ದ ಐಸ್ ಆಫ್ ಆಲ್ ಪಾಸ್ಟ್ಯಾರಿಟಿ, ಅಂದರೆ ಬರುವಂತಹ ಫ್ಯೂಚರ್ ಜನ್ರೇಷನ್ ಏನಿದೆ ಅದರ ಮನಸ್ಸಲ್ಲಿ ಕೂಡ ನೀನು ಕೂತ್ಕೊಂಡು ಅವರ ಕಣ್ಣಲ್ಲಿ ಕೂಡ ನೀನು ಇದೇ ಹೊಳಪನ್ನು ಅಥವಾ ಬೆಳಕನ್ನು ಚಿಮ್ಮಿಸ್ತಿ. ದ್ಯಾಟ್ ಟು ವ್ಯಾರ್ ದಿಸ್ ವರ್ಲ್ಡ್ ಔಟ್ ಟು ದ ಎಂಡಿಂಗ್ ಡೂಮ್, ಅಂದರೆ ಈ ವಿಶ್ವದ ಕೊನೆಯ ದಿನಗಳ ತನಕ, ಅಂದರೆ ಹಿಸ್ಟ್ರಿ ಯಾವಾಗ ಈ ವಿಶ್ವವನ್ನು ಆವರಿಸಿ ಬಿಡ್ತದೆ, ಕೊನೆಯ ಎಂಡಿಂಗ್ ಡೂಮ್ ಅಂದರೆ ಎಂಡಿಂಗ್ ಡೇ, ಜಜ್ಮೆಂಟ್ ಡೇ ಏನಿದೆ, ಅಂದರೆ ನಾವು ಕ್ರಿಶ್ಚಿಯನ್ ಇದರಲ್ಲಿ ರಿಲಿಜನಲ್ಲಿ ಫಾಲೋ ಮಾಡೋದಿದ್ರೆ ಎಂಡಿಂಗ್ ಡೇ ಅನ್ನೊಂದು ಕಾನ್ಸೆಪ್ಟ್ ಇದೆ. ಅಲ್ಲಿಯ ತನಕ ಕೂಡ ಇಂತಹ ಕವಿತೆಗಳು, ಇಂತಹ ಕೃತಿಗಳು, ಇಂತಹ ಸಾಹಿತ್ಯಿಕ ವರ್ಗಗಳೇನಿದೆ ಪರ್ಮನೆಂಟಾಗಿ ಶಾಶ್ವತವಾಗಿ ಲಿವಿಂಗ್ ರೆಕಾರ್ಡ್ ಆಗಿ ಉಳಿತದೆ. ಜಜ್ಮೆಂಟ್ ಡೇ ಅನ್ನೋದು ಎಲ್ಲರ ಎಂಡ್ ಡೇ ಆಗಿರ್ತದೆ. ಸೊ ಟಿಲ್ ದ ಜಜ್ಮೆಂಟ್ ದ್ಯಾಟ್ ಯುವರ್ ಸೆಲ್ಫ್ ಅರೈಸ್, ಯಾವ ದಿನ ಜಜ್ಮೆಂಟ್ ಡೇ ಇದೆ ಆ ದಿನ ನೀನು ಎದ್ದೇಳ್ತಿ. ಯು ಲಿವ್ ಇನ್ ದಿಸ್ ಆ್ಯಂಡ್ ಡ್ವೆಲ್ ಇನ್ ಲವರ್ಸ್ ಐಸ್, ನೀನು ಈ ಕವಿತೆಯಲ್ಲಿ ಜೀವಂತವಾಗಿರ್ತೀಯ ಅಲ್ಲಿ ತನಕ. ಅದಲ್ಲದೆ ಅದನ್ನು ಮುಂದುವರೆದು ಕೂಡ ಈ ಕವಿತೆಯನ್ನು ಓದ್ತಾ ಇರುವ ಓದುಗರ ಕನಸಲ್ಲಿ ಕೂಡ, ಅವರ ಕಣ್ಣುಗಳಲ್ಲಿ ಕೂಡ ನೀನು ಬದುಕಿರ್ತಿ. ಡ್ವೆಲ್ ಅಂದರೆ ಜೀವಿಸುವುದು. ಇದು ಶ್ರೇಷ್ಠ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ಸಾನೆಟ್ 55. ಇದು ನಿಮಗೆ ತುಂಬ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಅರ್ಥ ಆದರೆ ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.